ಶಾಸ್ತ್ರಿ ಅವ್ರೆ ನನ್ಗೇನೆ ಸೆಲೆಕ್ಟ್ ಮಾಡ್ತೀರಾ ನೀವು ಅಂತ ನಿಮ್ ಜೊತೆ ನುಲಿಬೇಕಿತ್ತ ಅಲ್ಲಿ. ಹಲೋ ಕೇಳ್ರಿ ಇಲ್ಲಿ, ನೀವೆಲ್ಲ ಎಗ್ ಬಾಸ್ ಮನಿಗೆ ಹೋಗ್ಬೇಕಂದ್ರೆ ಮೊದಲ ನಾನ್ ನಡ್ಸಾಕ್ ಕುಂತಿರೋ ಈ ಎಗ್ ಬಾಸ್ ಅಗ್ನಿ ಪರೀಕ್ಷೆ ಒಳಗೆ ನಾ ಕೊಡುವಂತ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿ ನೀವು ವಿನ್ ಆಗ್ಬೇಕು. ಫಸ್ಟ್ ಟಾಸ್ಕ್ ನನ್ನನ್ನ ಚೆನ್ನಾಗಿ ಇಂಪ್ರೆಸ್ ಮಾಡ್ಬೇಕು. ನಿನ್ ಕಾಲಿ ಬಿದ್ದು ಬೇಡ್ಕೋತೀನಿ, ಆದ್ರೆ ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಣಕಂದಮ್ಮ. ತಪ್ಪೆ, ನನ್ ಇಂಪ್ರೆಸ್ ಮಾಡಂದೇನೋ ನಿನಗೆ, ನೀನ್ ಹೊಸಾಡೋ ಪಪ್ಪು ಮಾನಲ್ಲ. ನೆಕ್ಸ್ಟ್ ಚಿಗವ್ವ, ಇಂಪ್ರೆಸ್ ಮಾಡಂದ್ರೆ ಕಣ್ಣಾಗ್ ಬುಲೆಟ್ ಇಟ್ಕೊಂಡು ಗುಂಡುಡ ಅಂತ ಹೇಳ್ಬಿ. ಟಾಸ್ಕ್ ಚೇಂಜ್, ನೀವೇನ್ರ ಎಗ್ ಬಾಸ್ ಮನಿಗೆ ಹೋಗ್ಬೇಕಂದ್ರ ಬಾಯಾಗ ಚಾಕು ತೊಂದ್ ಚುಚ್ಕೋಬೇಕು. ನೆಕ್ಸ್ಟ್ ಟಾಸ್ಕ್ ಬಾಯಾಗ ಬ್ಲೇಡ್ ಹಾಕೊಂಡ ಡೈಲಾಗ್ ಹೊಡಿಬೇಕು. ಯಾರನ್ನು ನಮ್ ಜೀವನದಲ್ಲಿ ಉಳಿಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಎಲ್ಲ ಮಾಡಂತಾರಲ್ಲಿ ಇವ್ರು. ನೆಕ್ಸ್ಟ್ ಟಾಸ್ಕ್ ಕಟಗಿ ತಗೊಂಡ ತಲ್ಯಾಗ ರಗತ ಬರಂಗ ತಲೆ ಹೊಡ್ಕೋಬೇಕು. ನೋಡ್ತಮ್ಮ, ತಲೆ ಹೊಡ್ಕೊಂಡ್ ಕೂಡ್ಲೆ ತಲೆಯನ್ ರಗತ ಕೆಂಪು ಕಲರ್ ಇಳಂಗಿಲ್ಲ, ನೀಲಿ ಕಲರ್ ಬರ್ತೈತಿ, ಹಸಿರು ಕಲರ್ ಬರ್ತೈತಿ. ನಿಂದ ಕೆಂಪು ಬಂತ, ಅದಕ್ಕ ನೀನ್ ರಿಜೆಕ್ಟ್. ನೆಕ್ಸ್ಟ್ ಟಾಸ್ಕ್ ರೋಡ್ನಾಗ ಅಡ್ಡಾಡು ಬುಡ್ಡನ್ ಕರ್ಕೊಂಬಂದ ಬುಡ್ಡನ್ ತೊಡ್ ಹೊಡಿಬೇಕು. ನೋಡು ನೆಕ್ಸ್ಟ್ ಟಾಸ್ಕ್ ಐಸಿಯು ಒಳಗ್ ಹೋಗಿ ಇವತ್ತು ನಾಳೆ ಸಾಯುವಂತ ಪೇಷಂಟ್ ಜೊತೆ ಟ್ರೆಂಡಿಂಗ್ ಸಾಂಗಿನ್ ರೀಲ್ಸ್ ಮಾಡ್ಕೊಂಡ್ ಬರ್ಬೇಕು. ಅಲ್ಲ ಬೇವೈನಿ, ಐಸಿಯು ಒಳಗ್ ಯಾರು ಬಿಟ್ರ ಬೇ ನಿಂಗ್ ರೀಲ್ಸ್ ಮಾಡಕ್? ಡಾಕ್ಟರ್ ಇಲ್ಲೇನಲ್ಲೇ? ನಾಚಿಕೊಂಡರೆ ಈ ಹುಚ್ಚಡಿಸಿ ಮಕ್ಕಳಿಗೆ ಯಾರಪ್ಪ ಡಾಕ್ಟರ್ ಕೆಲಸ ಕೊಟ್ಟಿದ್ದ? ಫ್ರೆಂಡ್ಸ್, ಉಳ್ಕಿದ ಪ್ರತಿಭೆಗಳಿಗೆ ನಾಳೆ ಅಗ್ನಿ ಪರೀಕ್ಷೆ ತಗೊಂತೇನೆ. ಹಾಕೋಬೇಡವಾ ಐಶು, ನಾಳೆ ಮುಂಜಾನೆ 5:30 ಬಂದ್ ಪಾಳೆ ಹಚ್ಚ್ರಿ. ಪ್ಯಾಕಪ್. ಸರ್ ವಣಕ್ಕಂ, ವಂದನಂ, ನಮಸ್ಕಾರ. ನೀವ್ ತಗಂತೀರಾ ಒಂದ್ ಬೇನ್ಸ್ ಕಾರ್. ಇವಾಗ ಸರ್ ಒಂಚೂರು ಕಣ್ಣೆ ತೋರಿಸ್ತಾರ್. ಎಲ್ಲಿಗೆ ಓಡ್ತಾ ಇದೀರಾ ಸಾರ್? ಏನಾದ್ರು ತಿನ್ನ ಕೊಟ್ಬಿಟ್ಟೋಗೋ. ಏನ್ ಸರ್ದು ಶರ್ಟ್ ಟರ್ ಅಂತ ಅರ್ಧೋಯ್ತು. ನಿಂತ್ಕೊಳ್ಳಿ ಸಾರ್, ನಿಮ್ ಶರ್ಟ್ ಹೊರದೋಗ್ಬಿಟ್ಟೈತಿ ಹಿಂದೆ. ಹೋಗು, ನಿಂಗ್ ಬೆನ್ಸ್ ಕಾರ್ ಅಲ್ಲ ಬೊಂಬೆ ಕಾರು ಸಿಗಲ್ಲ. ಬನ್ನಿ ಅಣ್ಣ, ಬನ್ನಿ. ಏನೋ ನಿಂದು? ಕೊಕೋ ಕೋಲಾ ಕುಡಿತೀರಾ? ಕುಡಿತೀನಿ. ನಂಗೇನಾರು ತಿನ್ನಕ್ ಕೊಟ್ರೆ ನಾನು ನಿಮ್ ಕೊಕೋ ಕೋಲಾ ಕೊಡ್ತೀನಿ. ಹೌದಾ, ತಗೊಂಬತ್ತೆ ತಿನ್ನು. ಹೌದು, ಎಲ್ಲಿ ಸಿಗುತ್ತೆ ಕೊಕೋ ಕೋಲಾ? ನಾಳೆ ಬೆಳಗ್ಗೆ ಬಂದ್ಬಿಡಿ ಅಣ್ಣ, ನಮ್ಮ ಮನೆ ಹತ್ರ ನಮ್ಮ ಓನರ್ ಕರ್ದಿಕ್ಕಿರ್ತಾನೆ, ತಗೊಂಡೋಗ್ಬಿಡಿ. ಒಂದ್ ನಿಮಿಷ ಹಂಗೆ ಇರು, ನಿನ್ ಊಟ ತಗೋ, ಆಚೆ ತಿನ್ನು. ಯಾಕಣ ಏನಾಯ್ತು? ನನ್ನೇನ್ ಬಕ್ರ ಅನ್ಕೊಂಡಿದ್ಯಾ ನೀನ್? ಹಸು ಹಾಲು ಕೊಡೋದು ಕೊಕೋ ಕೋಲಾ ಎಲ್ಲಿಂದ ಕೊಡ್ತೀಯಾ? ಇಲ್ಲ ಅಣ್ಣ, ಬೇರೆ ಹಸುಗಳು ಹಾಲು ಕೊಡೋದು, ನಾನು ಪಪ್ಪುಸಿ ಕೊಡ್ತೀನಿ, ಕುಡಿತೀರಾ? ಬೇಡ, ನಂಗೆ ನೀನು ಬೇಡ, ನಿನ್ ಪಪ್ಪುಸಿನೂ ಬೇಡ. ಬಾರೋ ಕಬಡ್ಡಿ ಅಣ್ಣ. ಕಬಡ್ಡಿ ಸಡನ್ ಆಗಿ ನಿಂತ್ಕೊಂಬಾರ್ದು. ಕಬಡ್ಡಿ ಹಂಗ ಹಿಂದಕ್ಕೂ ಹೋಗ್ಬಾರ್ದು. ಹಂಗಂದ್ರೆ ಆ ಸೈಡ್ ಹೋಯ್ತೀನಿ. ಕಬಡ್ಡಿ ಆಡೋ ಅಂದ್ರೆ ತಿಕ್ಲಾಟ ಆಡ್ತೀಯಲ್ಲ ನೀನು. ಕಬಡ್ಡಿ. ನಿಮ್ಮ ಪ್ರಕಾರ ನೀವು ಯಾವ ರ್ಯಾಂಕ್ ಅಲ್ಲಿ ನಿಂತ್ಕೋಬಹುದು? ಫಿಸಿಕಲಿ ವೀಕ್ ಇದೀನಿ, ಬಟ್ ನನ್ ಮಾತಲ್ಲಿ ಎಲ್ಲರಿಗೂ ಕುಸ್ತಿ ಕೊಡೋ ತಾಕತ್ ನನ್ಗಿದೆ. ಕುಮಾರಿಗೆ ನಾನು 4ನೇ ಸ್ಥಾನವನ್ನ ಕೊಡ್ಲಿಕ್ಕೆ ಬಯಸ್ತೀನಿ. ನಾನು ಫಸ್ಟ್ ಅಪ್ಪ ಉಷ್ಣಕುಮಾರ್, ಏನಪ್ಪಾ ಬಾಳೆಹಣ್ಣು ನಿನ್ಗೆ ಇಷ್ಟ ಬಂದಾಗ ತಿನ್ನಕ್ಕೆ. ನಾನೇನ್ ಯಾವ್ದೋ ಸ್ಟ್ರಾಬೆರಿ ಅಲ್ಲ. ಸ್ಟ್ರಾಬೆರಿ ಆಗಿದ್ರೆ ನಿನ್ನ ಮೂಸು ನೋಡ್ತಾ ಇರ್ಲಿಲ್ಲ. 5 ರೂಪಾಯಿ ಸಿಕ್ತಿ ಅಂತ ತಗೊಬಂದ್ ತಿಂತಾ ಇದೀನಿ. ಎಷ್ಟ್ ಸಲ ಹೇಳಿದೀನಿ ನಾನು ತಿನ್ನೋದ್ ಸ್ವಲ್ಪ ಕಡಿಮೆ ಮಾಡು ಅಂತ. ನೀನ್ ಬೇಕಾಗಿಲ್ಲ ನಂಗೆ, ನಾನ್ ಚಿಪ್ಸ್ ತಿಂತೀನಿ. ನಾನು ಪೊಟ್ಯಾಟೊ ಚಿಪ್ಸ್. ಏನ್ ಸಮಾಚಾರ? ನಿಮ್ಮ ಆರೋಗ್ಯವನ್ನೇ ನಾನು ನುಂಗ್ ಬಿಡ್ತೀನಿ. ನೀನಿಲ್ಲ ಅಂದ್ರೆ ನಿಮ್ಮ ಅಪ್ಪ. ನಾನು ಗೋಬಿ ತಿಂತೀನಿ. ನಾನು ದಾರಿಲ್ ಸಿಗೋ ಲೋಕಲ್ ಗೋಬಿ. ಇನ್ನು ನೋಡಿದ್ರೆ ಭಯ ಆಗ್ತಾ ಇದೆ. ನೀನ್ ತಿಂದ್ರೆ ಏನ್ ತೊಂದ್ರೆ? ನನ್ ಬಣ್ಣ ಕೆಮಿಕಲ್ಸ್ ಇಂದ ಆಗಿರುತ್ತೆ. ನಂಗ್ ಗೊತ್ತಿತ್ತು, ಅದಕ್ಕೆ ಬಣ್ಣ ಇಲ್ದೇ ಇರೋ ಇಡ್ಲಿ ತಿಂತಾ ಇದೀನಿ. ಜಡ್ ಸಾಹೇಬ್ರೆ, ಸಾಂಬಾರ್ ದಿನೇ ನನ್ನ ಅವಾಯ್ಡ್ ಮಾಡುತ್ತಿದೆ. ಡೈವೋರ್ಸ್ ಬೇಕಂತೆ. ಸಾಂಬಾರ್ ಏನಕ್ಕೆ ಇಡ್ಲಿಗೆ ಡಿವೋರ್ಸ್ ಕೊಡ್ತಾ ಇದೀಯಾ? ಎಲ್ಲಿ ನೋಡಿದ್ರು ಬರೀ ಇಡ್ಲಿ ಸಾಂಬಾರ್. ನನ್ನ ಸ್ವಲ್ಪ ರೆಸ್ಪೆಕ್ಟ್ ಕಡಿಮೆ ಆಗ್ತಿದೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ ಸಾಂಬಾರ್? ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ್ದೆ. ಸ್ಟಾಪ್ ಇಟ್ ಇಡ್ಲಿ ನಾನ್ಸೆನ್ಸ್. ಹಳೆ ಮೂವಿ ಡೈಲಾಗ್ ತರಹ ಮಾತಾಡಬೇಡ. ನಿಲ್ಸಿ ನಿಮ್ ಜಗಳ. ಇವಾಗ ಏನ್ ಮಾಡ್ತೀಯಾ ಸಾಂಬಾರ್? ನಾನ್ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ವಡ ಜೊತೆ ಇರ್ತೀನಿ. ಪ್ಲೀಸ್ ಜಡ್ ಸಾಹೇಬ್ರೆ ಡಿವೋರ್ಸ್ ಕೊಡ್ಸಿ. ಸಾಂಬಾರ್, ನಿಂಗೆ ಇಡ್ಲಿ ಬದಲು ಬೇಕಾ ವಡೆ? ನಂಗ್ ಮೊದ್ಲೇ ಗೊತ್ತಿತ್ತು ನೀನ್ ಎಂತ ಸಡೆ. ಮದ್ವೆ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಾನ್ ಕಿತ್ತೂರಾಣಿ ಚೆನ್ನಮ್ಮ ಕಪ್ಪ ಕೊಡು. ಶುರು करते हैं. ಇದೇ ರೀತಿ ಆಗಿನ ಕಾಲದಲ್ಲಿ ಹೇಳಿದ್ರೆ ಪಕ್ಕ ಯುದ್ಧನೇ ಆಗ್ತಿರ್ಲಿಲ್ಲ. ಏನಂತೀರಾ? ಬ್ರಿಟಿಷರಿಗೆ ಕನ್ನಡ ಅರ್ಥ ಆಗಲ್ಲ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇರೋದು. ಅಲ್ಪ ವರ್ಷನ್ ಚೆನ್ನಮ್ಮ. ಹೌದು, ಕಿತ್ತೂರಾಣಿ ಚೆನ್ನಮ್ಮ ಇಷ್ಟು ಚಿಕ್ಕದಾಗಿ ಹೇಳಿದ್ರೆ ನಾನು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಇಷ್ಟು ಚಿಕ್ಕದಾಗಿ ಹೇಳಿ ಬರ್ತಿದ್ದೆ. ಬೇಗ ಗುರು ಕಪ್ಪ. ಸ್ವಂತ ಟ್ಯಾಲೆಂಟ್ ಅಂತ ಏನು ಇರೋದಿಲ್ಲ. ಅಕ್ಕ ಬಂದು ನೋಡ್ರಪ್ಪ,
ಆಯ್ತು ನಿಂದೇನಕ್ಕ ಟ್ಯಾಲೆಂಟು? ಈಗ ನೈಟ್ ಡ್ಯಾನ್ಸ್ ಆಡೋದ್ ಹಾಕಿದ್ರು ವೈರಲ್ ಆಗ್ತದೆ. ಈಗ ನಾನ್ ಫೇಮಸ್ ಆಗ್ಬೇಕಂತ ಅನ್ಕೊಂಡೆ, ಜಸ್ಟ್ ಹಿಂಗ್ ಬಂದ್ ಹಿಂಗ್ ಕೂದಲು ಸರ್ಸಿದ್ರು ನನ್ ವಿಡಿಯೋಸ್ ನೋಡ್ತಾರೆ. ಏನಕ್ಕ ನೀನ್ ಫೇಮಸ್ ಆಗ್ಬೇಕಂದ್ರೆ ಕೂದಲು ಸರ್ಸಿದ್ರೆ ಸಾಕ? ಐಶ್ವರ್ಯ ತುಂಗಿ ಅನ್ಕೊಂಡಿದ್ಯಾ? ನೀನ್ ಹಿಂಗ್ ಕೂದಲು ಸರ್ಸೋದು, ನೀನ್ ಹಿಂಗ್ ವೇಲ್ ಹಾಕೊಳ್ಳೋದು, ಮತ್ತೆ ನೀನ್ ತಿರುಗಿ ಹಿಂಗ್ ನೋಡೋದು, ಅದಕ್ಕೆಲ್ಲ ಯಾವನೂ ಇಲ್ಲ ಬಿಡಿ ಮೇಡಮ್. ಹುಡುಗರು ಬಟ್ಟೆ ಬಿಚ್ಕೊಂಡು ಕುಣಿದ್ರು ಅವ್ರನ್ನ ನೋಡೋದಿಕ್ಕೆ ಅಂತ ಯಾರು ಇರೋದಿಲ್ಲ. ಇದೆಲ್ಲ ಅವ್ರ ಫಾಲೋವರ್ಸ್ ಹೇಳ್ಬೇಕು. ನೋಡ್ರಪ್ಪ ಹುಡುಗ್ರ ಫಾಲೋ ಮಾಡ್ತಿದ್ದೀರಲ್ಲ, ಅಕ್ಕ ಹುಡುಗ್ರು ಅಂದ್ರೆ ಎಷ್ಟು ಚೀಪ್ ಆಗಿ ಅನ್ಕೊಂಡವಳೆ ನೋಡುದ್ರ. ಅಂತ ಬಾಳ್ ನಮಗ್ ಬೇಡವೇ ಬೇಡ ಅಂತ ಫೇಮಸ್ ನನ್ ನಾವೆಲ್ಲ ಗ್ರೌಂಡ್ ಅಲ್ಲಿ ಸ್ಪೂನ್ ಅಲ್ಲಿ ಗುಂಡಿ ತೋಡಿ ಕೆರೆಯಿಂದ ಸ್ಪೂನ್ ಅಲ್ಲಿ ನೀರೆತ್ತಾಕಿ ಗೋಡೆನ ಫೋರ್ಕ್ ಅಲ್ಲಿ ಗೆದ್ದು ಫಾಲೋವರ್ಸ್ ಮಾಡಿ ಫೇಮಸ್ ಆದವರು. ಇವಾಗ ಹಿಂಗಂತ ಅದಕ್ಕೆ ಅವ್ರೇನ್ ಮಾಡ್ತಾರೆ, ಸಿಂಪಲ್ ಆಗಿ ಒಂದ್ ಹುಡುಗಿ ವಿಡಿಯೋ ತಗೋತಾರೆ, ಅಲ್ಪ ಸ್ವಲ್ಪ ಫೇಮಸ್ ಆಗಿತ್ತು, ವೈರಲ್ ಆಗಿತ್ತು ವಿಡಿಯೋ ಅಂದ್ರೆ ತಗೋತಾರೆ. ಇಬ್ರು ಗಂಡಂದಿರಿದ್ರೆ ಅವ್ರ ಪಡ್ಗೋರು ಜಗಳ ಆಡ್ಕೊಂಡು